ನಮಸ್ಕಾರ ವೀಕ್ಷಕರೇ, ಇವತ್ತು ಚನ್ನಂಗಿ ಬ್ಯಾಳೆಯಿಂದ ದೋಸೆ ಮಾಡೋಣ ಅಂತ. ಇದು ದೃಷ್ಟಿ ಹೋಮ್ ಕಿಚನ್ ಅವ್ರದ್ದು ರೆಸಿಪಿ, ಇನ್ಸ್ಟಂಟ್ ರೆಸಿಪಿ ಅಂತ ಹುಡುಕಿದ್ರಾಗ ಸಿಕ್ತ್ರಿ. ಇದು ನನಗೆ ಚಲೋ ಅನಿಸ್ತು, ಅದಕ್ಕೆ ಮಾಡಾತೀನಿ ನೋಡಿರಿ. ಅದಕ್ಕೆ ಬೆಳಗ್ಗೆನೇ ಯೂಟ್ಯೂಬ್ ಆನ್ ಮಾಡ್ಕೊಂಡೆ ನಿಮಗೆ ಇಲ್ಲಿ ನೋಡಿರಿ. ಇದು ಚನ್ನಂಗಿ ಬ್ಯಾಳೆ, ಇದನ್ನು ತೊಳೆದು ಒಂದು ಕಪ್ ನೀರು ಹಾಕಿ ನೆನೆಸಿಟ್ಟಿನಿ. ನಾನು 1 ಪಾವ್ ಚನ್ನಂಗಿ ಬ್ಯಾಳೆ ತೊಗೊಂಡಿನಿ. 3 ಜನಕ್ಕೆ ದೋಸೆ ಟಿಫನಿಗೆ, ಅಂದ್ರೆ 4 ಜನನ ಲೆಕ್ಕ. ನನ್ನ ಮಗಳ ಡಬ್ಬಿನೂ ಕಟ್ಬೇಕು. ಒಟ್ಟು 4 ಜನ ದೋಸೆಗೆ ಅಂದ್ರೆ 1 ಪಾವ್ ಬ್ಯಾಳೆ ತೊಗೊಂಡಿನಿ. ಅದನ್ನು ಈಗ ನೆನೆ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡೋಣ. ಈಗ ಅದಕ್ಕೆ ಮೊಸರಿನ ರಾಯ್ತ ಮಾಡಿದ್ರಿ, ಅದನ್ನ ನಾನು ಮಾಡತ್ತೀನಿ. ಅದಕ್ಕೆ 1-2 ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಉರುಟ್ರು ರುಬ್ಕೋಬೇಕ್ರಿ. ಅಂದರೆ ಒಂದು ಸ್ವಲ್ಪ ದರ ಅಂತಾರಲ್ಲ ಅವ್ರ ಮಂದಿ, ಹಂಗೆ ಒಂದು ಸ್ವಲ್ಪ ರುಬ್ಕೊಳ್ಳೋಣ ಅಂತ. ಆಮೇಲೆ ಇದಕ್ಕೆ ಮೊಸರು ಹಾಕಿ ಇದನ್ನು ಒಗ್ಗರಣೆ ಕೊಟ್ಟ ಮೊದಲು ರುಬ್ಕೊಂಡು ಬರೋಂತಡ್ರಿ. ಒಂದು ಕಡಾಯಿಗೆ ಇಟ್ಕೊಂಡು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ದೊಡ್ಡ ಸ್ಪೂನ್ಲೇ 1 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋಣಂತ. ಈಗಿದು ಸಾಸಿವೆ ಜೀರಿಗೆ ಸಿಡಾಕೊಂತಾವು. ಇವಾಗ ನಾನು ಅದು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸರಿಯಾಗಿ ಕೈ ಆಡ್ತೀನಿ ರೀ. ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋ ತನಕ ಕೈ ಆಡಿಸ್ಬೇಕು. ನನಗೆ ಇದು ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋ ತನಕ ಚೆಂದಾಗಿ ಕೈ ಆಡಿಸಿ, ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಮೊಸರು ಹಾಕಿ ಸರಿಯಾಗಿ ಕೈ ಆಡಿಸ್ಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮೊಸರು ಹಾಕಿ ಚೆಂದ ಕೈ ಆಡಿಸಿದಂದ್ರೆ ಇದು ಘಾಟ ಬಂತು ನೋಡ್ರಿ. ಇದು ಮೆಣ್ಸಿನ್ಕಾಯ್ದು ಘಾಟ ಬರ್ತೈತಿ. ಇದಕ್ಕೀಗ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಮೊಸರು ಹಾಕಿ ಕೈ ಆಡಿಸ್ಬಿಡ್ತೀನಿ. ಗ್ಯಾಸ್ ಆಫ್ ಮಾಡ್ಲಾರ್ದ ಮೊಸರು ಹಾಕಿದ್ರೆ ಮೊಸರು ಏನೋ ಒಡೆದು ಬಿಡ್ತದಂತ. ಹಾಗಾಗಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ರಿ ಅಂತ ಹೇಳ್ಯಾರ. ನಾನು 3-4 ಸ್ಪೂನು ಮೊಸರು ಹಾಕಿ ಕೈ ಆಡಿಸ್ತೇನೆ. ಇದು ಕೈ ಆಡಿಸಿ ಇದಕ್ಕೆ ಉಪ್ಪು ಹಾಕಿಟ್ಬಿಟ್ವಿ ಅಂದ್ರೆ ಮೊಸರಿಂದ ಬೆಳ್ಳುಳ್ಳಿ ರಾಯ್ತ ರೆಡಿ ಆಯ್ತು. ಇದು ಈಗ ದೋಸೆ ಹಚ್ಕೊಂಡು ತಿನ್ನೋಕೆ ರೆಡಿ ಆಗಿದೆ. ಈಗ ಇಲ್ಲಿ ಬೇಳೆನೂ ನೆಂದಾವ್ರಿ. ಅದಕ್ಕೊಂದಿಟ್ಟು ಅಲ್ಲ, ಮೆಣಸಿನ್ಕಾಯಿ, ಉಪ್ಪು ಹಾಕಿ ರುಬ್ಕೊಂಡು ಬರ್ತೀನಿ ರೀ. ಅದು ರುಬ್ಬಿದ್ದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗಂದ್ರೆ ರವೆ ದೋಸೆಗೆ ಹಾಕೋಕೆ ಬರ್ತದಲ್ಲ, ನೀರು ದೋಸೆ ಹಾಕಿವಲ್ಲ ನಾವು, ಹಂಗೆ ಬರ್ಬೇಕು ನೋಡಿರಿ. ಇದು ನೋಡಿರಿ, ಇದು ರಾಯ್ತ ಅಂತೂ ರೆಡಿ ಆಯ್ತು. ಈಗ ಇದಕ್ಕೆ ಅಲ್ಲ, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಆಮೇಲೆ ಇದು ಬೇಳೆ ಎಲ್ಲನೂ ಹಾಕಿ ರುಬ್ಕೊತೀವಿ. ಇದಕ್ಕೆ ಉಪ್ಪೊಂದು ಮರ್ತಿದ್ದೆ. ನಾನು ಪ್ಯೂರೋ ಅವ್ರದ್ದು ಕ್ರಿಸ್ಟಲ್ ಸಾಲ್ಟ್ ತೊಗೊತೀನಿ. ಇದು ಕೆಂಪು ಉಪ್ಪು, ಬಿಳಿ ಉಪ್ಪು ಬದಲು ಇವಾಗ ನಾನು ಕೆಂಪು ಉಪ್ಪು ಯೂಸ್ ಮಾಡತ್ತೀನಿ. ಅದು 2 ಪ್ಯೂರೋ ಅವ್ರದ್ದು, ಕ್ರಿಸ್ಟಲ್ ಸಾಲ್ಟ್ ಆಗಲಿ ಆಮೇಲೆ ಪೌಡ್ರ್ ಸಾಲ್ಟ್ ಆಗಲಿ, 2 ಅವನ್ನ ತೊಗೊಂಡಿರ್ತೀನಿ. ಐ ಥಿಂಕ್ ಇದು ನಮ್ಗೆ ಹೆಲ್ತ್ಗೆ ಭಾಳ ಬೆನಿಫಿಟ್ ಅನಿಸುತ್ತೆ. ನನಗಂತೂ ಯೂಸ್ಫುಲ್ ಆಗೈತಿ. ಈವನ್ ಇನ್ನೊಂದು ವ್ಲಾಗ್ನಾಗ ಹೇಳ್ತೀನಿ ನಾನು ನಿಮಗೆ, ನಾನು ಯಾವ್ಯಾವ ನಮ್ಮ ಹೆಲ್ತ್ಗೋಸ್ಕರ ಯಾವ್ಯಾವ ಡಿಫ್ರೆಂಟ್ ಐಟಮ್ಸ್ನ ಚೇಂಜ್ ಮಾಡಿದ್ದೀನಿ ನಮ್ಮ ಅಡುಗೆ ಮನೆಯೊಳಗೆ, ಬೇರೆ ಬೇರೆ ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ದೀನಿ ಅನ್ನೋದನ್ನು ನಿಮಗೊಂದ್ಸರಿ ಹೇಳ್ತೀನಿ. ಆಮೇಲೆ ಈಗ ಇದಕ್ಕೆ ಉಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಅಲ್ಲ ಹಾಕಿ ಇದನ್ನು ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡಿನಿ. ಆದ್ರೆ ಇದಕ್ಕೆ ಮತ್ತೆ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ. ಇದು ರವೆ ದೋಸೆ ಅದಕ್ಕೆ ಬರ್ಬೇಕು. ಇದನ್ನು ನಾನು 1 ಲೋಟ ನೀರು ಹಾಕಿ ನೆನೆಗೆ ಇಟ್ಟಿದ್ನಲ್ಲ, ಅವು ಇಷ್ಟು ನೀರನ್ನು ಯೂಸ್ ಮಾಡೀನಿ. ಮತ್ತು ಇನ್ನೂ ಅರ್ಧ ಲೋಟ ನೀರು ಹಾಕ್ತೀನಿ. ಈಗ ಇದು ಎಣ್ಣೆ ಕಾದೈತಿ. ಇದು ನಾನು ಬೇಡಿನ ಹಂಚು ತೊಗೊಂಡಿನಿ. ಇದಕ್ಕೆ ನಾನು ಭಾಳ ಎಣ್ಣೆ ಹಾಕೋಂಗಿಲ್ಲ. ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಅದಕ್ಕೆ ಎಣ್ಣೆ ಒಳಗೆ ಎದ್ದು ಅದನ್ನು ಸವರ್ ಬಿಡ್ತೀನಿ. ಇಷ್ಟ ಎಣ್ಣೆಗೆ ಚೆನ್ನಾಗಿ ಬರ್ತಾವೆ ನನ್ನ ದೋಸೆಗಳು. ಆಮೇಲೆ ದೋಸೆ ಹಾಕ್ಲಿಕ್ಕೂ ನಾನು ಸ್ಪೂನ್ ತೊಗೊಂಡಿಲ್ಲ. ಇದ್ರಾಗ 1 ಲೋಟ ತೊಗೊಂಡಿನಿ. ಅಂದ್ರೆ ಈ ಥರ ನೀರು ದೋಸೆ ಹಾಕೋ ಹೊತ್ನಾಗ ಸುತ್ತರ್ದು ನೀಟಾಗಿ ಹಾಕಿಬಿಡ್ಬೋದು. ಇಲ್ಲ ನೋಡಿರಿ, ತೊಗೊಂಡು ತಿಕ್ಕಿ ಇದಕ್ಕೆ ನೀರು ದೋಸೆ ಥರ ಹಾಕಿಬಿಡೋದು. ಇದಕ್ಕೆ ಬೇಯಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಮೀಡಿಯಮ್ ಫ್ಲೇಮ್ನೊಳಗೆ
1 ನಿಮಿಷ ಅಥವಾ ಅಂತೂ 1 ನಿಮಿಷದಿಂದ 2 ನಿಮಿಷ ಬೇಯಿಸಬೇಕು. ಸ್ವಲ್ಪ ನಿಧಾನ ಆಗ್ತಾವೆ. ಮುಂಚೆ ರೆಡಿ ಮಾಡ್ಕೊಳ್ಳೋ ಪ್ರೊಸೆಸ್ ಭಾಳ ಈಸಿ ರೀ. ಆಮೇಲೆ ದೋಸೆ ಮಾಡೋ ಹೊತ್ನಾಗ ಒಂದು ಸ್ವಲ್ಪ ಪೇಷನ್ಸ್ ಬೇಕು, ಯಾಕಂದ್ರೆ ಟೈಮ್ ಟೇಕಿಂಗ್. ನಾವು ಇದನ್ನು ಅಕ್ಕಿ ದೋಸೆ ಮಾಡ್ತೀವಲ್ಲ, ಅಷ್ಟು ಫಾಸ್ಟಾಗಿ ಪಟ ಆಗಲ್ಲ ಇವು. ಬೇಳೆ ಸ್ವಲ್ಪ ಬೇಯಬೇಕಂದ್ರೆ ಟೈಮ್ ಹಿಡಿತೈತಿ ಅನ್ಸುತ್ತೆ. ಅದಕ್ಕೆ ಒಂದು 2 ನಿಮಿಷ ಆದಮೇಲೆ ಮತ್ತು ಹೊಳ್ಸಿ ಹಾಕೋಣಂತ. ಅದು ಚೆಂದಾಗಿದ್ದು ಹಿಟ್ಟೆಲ್ಲ ಚೆಂದಾಗಿ ಬೇಯಬೇಕು. ಈಗ ನೋಡ್ರಿ, ಒಂದು 2 ನಿಮಿಷ ಇದರಂಗೆ ತೆಳ್ಳಗೆ ಹಾಕಿ ಬೇಯಿಸಕ್ಕೆ ಬಿಟ್ಟು ತೆಗೆದ್ರಂದ್ರೆ ಈ ರೀತಿ ಕ್ರಿಸ್ಪಿ ದೋಸೆ ರೆಡಿ ಆಗ್ತಾವೆ. ಕಾಣಿಸ್ತಾ ಇದ್ದಾವೆ ನಿಮ್ಗೆ?